ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಳ್ಳು ಮತ್ತು ಕಡಲೆ ಬೀಜದಿಂದ ಎರಡು ರುಚಿಯಾದ ರೆಸಿಪಿನ ಈ ರೀತಿ ತಯಾರಿಸಿ ನೋಡಿ ಫ್ರೆಂಡ್ಸ್. ಖಂಡಿತವಾಗ್ಲೂ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಎಳ್ಳು ಮತ್ತು ಕಡಲೆ ಬೀಜವನ್ನು ಉಪಯೋಗಿಸಿ ಮಾಡ್ತಿರೋವಂಥ ಒಂದು ರುಚಿಯಾದ ಎರಡು ವಿಧಾನದ ಒಂದು ಸ್ವೀಟು. ಸೊ ಖಂಡಿತವಾಗ್ಲೂ ಎರಡು ಸ್ವೀಟನ್ನು ನೀವು ಕೂಡ ಮನೆಯಲ್ಲಿ ಈ ಒಂದು ಹಬ್ಬಕ್ಕೆ ತಯಾರಿಸ್ಬೋದು. ಈ ಒಂದು ಮೊದಲನೇ ಸ್ವೀಟನ್ನು ತಯಾರಿಸೋದಕ್ಕೆ ಮೊದಲನೇದಾಗಿ ಒಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ. ಅದ್ರ ಮೇಲೆ ತುಪ್ಪವನ್ನು ನಾನು ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಈ ಒಂದು ರೆಸಿಪಿನ ಖಂಡಿತವಾಗ್ಲೂ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಇಷ್ಟಪಡುವಂತಹ ಒಂದು ರುಚಿಯಾದ ರೆಸಿಪಿ. ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಒಂದು ಸಲ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ಸೊ ಕಡಲೆ ಬೀಜವನ್ನು ಒಂದು ಪ್ಯಾನಿಗೆ ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ ಕಡಲೆ ಬೀಜನ ತಗೊಳ್ತಾ ಇದ್ದೀನಿ. ಸೊ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದಾದರೆ ಜಾಸ್ತಿ ಉಪಯೋಗಿಸ್ಬೋದು, ಅಥವಾ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅನ್ನೋದಾದರೆ ನೀವು ಕಮ್ಮಿ ಬೇಕಿದ್ರೂ ಉಪಯೋಗಿಸಿ ಕಮ್ಮಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ನಾನಿಲ್ಲಿ 2 ಕಪ್ ಕಡಲೆ ಬೀಜವನ್ನು ಉಪಯೋಗಿಸ್ತಾ ಇದ್ದೀನಿ. ಬೇಕು ಅಂದರೆ ನೀವು 1 ಕಪ್ ಕಡಲೆ ಬೀಜವನ್ನು ಉಪಯೋಗಿಸಿ ಕೂಡ ಈ ಒಂದು ರೆಸಿಪಿಯನ್ನು ತಯಾರಿಸ್ಕೊಳ್ಬೋದು. ಸೊ 2 ಕಪ್ ಕಡಲೆ ಬೀಜವನ್ನು ಹಾಕಿ ನಾನು ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದನ್ನು ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಉರಿಬೇಕಾಗುತ್ತೆ. ಸೊ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ. ಸೊ ಕೆಲವೊಂದು ಟಿಪ್ಸ್ಗಳನ್ನು ಕೂಡ ನಾನು ಶೇರ್ ಮಾಡ್ತೀನಿ. ಖಂಡಿತವಾಗ್ಲೂ ಸುಮಾರು ಸಲ ನೀವು ಕೆಲವೊಂದು ರೆಸಿಪಿಗಳನ್ನು ತಯಾರಿಸೋಕೆ ಹೋಗಿರ್ತೀರ, ಆದರೆ ಕೆಟ್ಟೋಗೋ ಚಾನ್ಸಸ್ ಕೂಡ ಇರುತ್ತೆ. ಆ ಒಂದು ಕೆಲವೊಂದು ಟಿಪ್ಸ್ಗಳನ್ನು ಖಂಡಿತವಾಗ್ಲೂ ನಾನು ಕೂಡ ಶೇರ್ ಮಾಡ್ತೀನಿ. ಓಕೆ, ಸೊ ಈಗ ಕಡಲೆ ಬೀಜವನ್ನು ನಾವು ಅದನ್ನು ರೋಸ್ಟ್ ಮಾಡಬೇಕಾದ್ರೆ ಖಂಡಿತವಾಗ್ಲೂ ನಾವು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಫ್ರೆಂಡ್ಸ್. ಹೈ ಫ್ಲೇಮ್ ಅಂತೂ ಮಾಡಬಾರ್ದು. ಸೊ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು ಈ ಒಂದು ರೆಸಿಪಿ. ಆದರೆ ಸ್ವಲ್ಪ ಕಡಲೆ ಬೀಜನ ಫ್ರೈ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ನಮಗೆ. ಇವಾಗ ಇದನ್ನು ಸ್ವಲ್ಪ ನಮಗೆ ಕಲರ್ ಚೇಂಜ್ ಆಗ್ತಾ ಬರಬೇಕು, ಅಲ್ಲಿವರೆಗೂ ಇದನ್ನು ನಾವು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಸ್ವಲ್ಪ ಅಂದರೆ ನಾವು ಹೈ ಫ್ಲೇಮ್ ಮಾಡೋದ್ರಿಂದ ಸಿಪ್ಪೆ ಎಲ್ಲ ಕಪ್ಪಗಾಗುತ್ತೆ, ಆದರೆ ಒಳಗಡೆ ಅದು ರೋಸ್ಟ್ ಆಗಿರೋದಿಲ್ಲ, ಹಾಗೇ ಇರುತ್ತೆ. ಸೊ ಹಸಿ ಹಸಿ ಹಾಗೇ ಇರುತ್ತೆ. ಅದಕ್ಕೋಸ್ಕರ ನಾವು ಲೋ ಫ್ಲೇಮಲ್ಲೇ ಸ್ಟವ್ನ ಇಟ್ಕೊಂಡು ಇದನ್ನು ನಾವು ಉರಿಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ನೋಡಿ ಈ ರೀತಿ ಹುರಿಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆಯಲ್ಲ, ಈ ರೀತಿ ಹುರಿದ್ರೆ ಕರೆಕ್ಟಾಗಿ ನಮಗೆ ಈ ಒಂದು ರೆಸಿಪಿಗೆ ಕರೆಕ್ಟಾಗಿ ಕಡಲೆ ಬೀಜ ಗರಿ ಗರಿಯಾಗಿ ಬಂದಿರುತ್ತೆ. ಸೊ ಕಡಲೆ ಬೀಜ ನೋಡಿ ಆಗಿದೆ. ಇವಾಗ ಒಂದು ನಾನು ತಟ್ಟೆಗೆ ತೆಗೆದಿಟ್ಕೊಳ್ತೀನಿ. ತಟ್ಟೆ ಅಥವಾ ಮರ ಇದ್ದರೆ ಅದಕ್ಕೂ ಕೂಡ ಹಾಕ್ಕೊಳ್ಬೋದು. ಸೊ ಈಗ ಇದರ ಸಿಪ್ಪೆಯನ್ನು ಬಿಡಿಸ್ಕೋಬೇಕು, ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಈಗ ಇನ್ನೊಂದು ಪ್ಯಾನಿಗೆ ನಾನಿಲ್ಲಿ ಎಳ್ಳನ್ನು ತೊಗೊಂಡಿದ್ದೀನಿ, 1 ಕಪ್ ಆಗೋಷ್ಟು ಎಳ್ಳು. ಸೊ ಎಳ್ಳು ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ಕೂಡ, ಹಾಗೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ, ಟೇಸ್ಟಿ ಇರುತ್ತೆ. ನಮಗೆ ಎಳ್ಳು, ಕಡಲೆ ಬೀಜ ಮತ್ತು ಎಳ್ಳು ಎರಡೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ಖಂಡಿತವಾಗ್ಲೂ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಕಡಲೆ ಬೀಜ ಮತ್ತು ಎಳ್ಳು. ಒಂದ್ಸಲ ಈ ವಿಧಾನದಲ್ಲಿ ಈ ಒಂದು ರೆಸಿಪಿಗಳನ್ನು ತಯಾರಿಸಿ ಫ್ರೆಂಡ್ಸ್. ಓಕೆ, ಈಗ ಎಳ್ಳನ್ನು ಕೂಡ ನಾವು ಉರಿಯೋಣ. ಸೊ ಇದನ್ನು ಉರಿತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ, ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಉರಿಬೇಕಾಗುತ್ತೆ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇದು ಪೂರ್ತಿಯಾಗಿ ಕಲರ್ ಚೇಂಜ್ ಆಗೋ ಹಾಗೆ ನಾವು ಇದನ್ನು ರೋಸ್ಟ್ ಮಾಡೋದು ಬೇಡ. ನೋಡಿ, ಹೀಗೆ ಸ್ವಲ್ಪ ಕಲರ್ ಚೇಂಜ್ ಆಗಲಿ. ನೋಡಿ, ಇಷ್ಟು ಕಲರ್ ಚೇಂಜ್ ಆದರೆ ಸಾಕು, ಪರ್ಫೆಕ್ಟಾಗಿ ಆಗಿದೆ. ಇದನ್ನು ಕೂಡ ತಣ್ಣಗಾಗೋದಕ್ಕೆ ನಾವು ಒಂದು ಸೈಡು ತೆಗೆದಿಟ್ಕೊಂಡ್ಬಿಡೋಣ ಫ್ರೆಂಡ್ಸ್. ಓಕೆ, ಈಗ ಕಡಲೆ ಬೀಜನ ತೊಗೊಳ್ಳೋಣ. ಕಡಲೆ ಬೀಜ ನೋಡಿ ಸ್ವಲ್ಪ ತಣ್ಣಗಾಗಿದೆ. ಒಂದು ಮ್ಯಾಶರ್ ಇರುತ್ತಲ್ಲ, ಸೊ ಮನೆಯಲ್ಲಿ ಮ್ಯಾಶರ್ ಇದ್ದರೆ ಮ್ಯಾಶರಿಂದ ಈ ಥರ ಮ್ಯಾಶ್ ಮಾಡಿದ್ರೆ ಅದು ನೀಟಾಗಿ 2 ಭಾಗ ಓಪನ್ ಆಗುತ್ತೆ, ಮತ್ತು ಅದರ ಸಿಪ್ಪೆ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ನಮಗೆ ಜಾಸ್ತಿ ಹೆವಿ ರಿಸ್ಕೇ ಇರೋದಿಲ್ಲ. ಖಂಡಿತವಾಗ್ಲೂ ಎಳ್ಳು ಬೆಲ್ಲ ಮಾಡಬೇಕಾದ್ರೂ ಕೂಡ ತುಂಬಾ ಅಯ್ಯೋ ಕಡಲೆ ಬೀಜ ಕ್ಲೀನ್ ಮಾಡೋದೇ ತುಂಬಾ ಕಷ್ಟ, ಸಿಪ್ಪೆ ತೆಗೆಯೋದು ಅಂತ ಅಂದ್ಕೊತೀವಿ. ಬಟ್ ಈ ವಿಧಾನದಲ್ಲಿ ಮಾಡಿ ಫ್ರೆಂಡ್ಸ್, ಖಂಡಿತವಾಗ್ಲೂ ಒಂದು ಬೇಗನೆ ಆಗುತ್ತೆ ನಿಮ್ಮ ಕೆಲಸನೂ ಕೂಡ. ತಲೆನೋವು ಇರೋದೇ ಇಲ್ಲ, ಸಿಪ್ಪೆ ನೀಟಾಗಿ ಬಿಟ್ಕೊಳ್ಳುತ್ತೆ, ಮತ್ತು ನೋಡಿ 2 ಭಾಗ ಕಡಲೆ ಬೀಜ ನೀಟಾಗಿ ಆಗುತ್ತೆ. ಸೊ ಮ್ಯಾಶರ್ ಇದ್ದರೆ ಉಪಯೋಗಿಸಿ, ಇಲ್ಲ ಅಂತಂದರೆ ಒಂದು ಬೌಲ್ ತೊಗೊಳ್ಳಿ. ಸೊ ಬೌಲಲ್ಲೂ ಕೂಡ ಈ ರೀತಿ ನೀವು ಮೇಲ್ಗಡೆ ಉಜ್ಜಿದ್ರೆ ಸಿಪ್ಪೆ ಕೂಡ ಬಿಟ್ಕೊಳ್ಳುತ್ತೆ. ಓಕೆ, ಕಡಲೆ ಬೀಜ ನೀಟಾಗಿದೆ, ಸೊ ಕ್ಲೀನ್ ಆಗಿದೆ. ಅದನ್ನು ಒಂದು ಕಡೆ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನಿಗೆ 1 ಕಪ್ ಆಗೋಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲದ ಪೌಡರ್ ಇದ್ದರೆ ಉಪಯೋಗಿಸಿ, ಅಥವಾ ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಇಲ್ಲಿ
ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಖಂಡಿತವಾಗ್ಲೂ ಉಪಯೋಗಿಸ್ಬೋದು. ಬೆಲ್ಲ ಕರಗದ ನಂತರನೂ ನಮಗೆ ನೀರು ಅದು ನೀರಾಗಿರುತ್ತಲ್ವ, ಸೊ ಹಾಗಾಗಿ ನೀರಿನ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಬೆಲ್ಲ ಕರಗದ ನಂತರನೂ. ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀವಿ. ನಾವು ಜಾಸ್ತಿ ನೀರನ್ನು ಒಂದೇ ಸಲ ಹಾಕಿದ್ರೆ ಒಂದು ಅರ್ಧ ಕಪ್ ನೀರು ಹಾಕ್ಕೊಂಡಿದ್ದೀವಿ ಅಂದರೆ ಬೆಲ್ಲ ಗಟ್ಟಿಯಾಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಲ್ಲಿವರೆಗೂ ನಾವು ಟೈಮ್ ವೇಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬೆಲ್ಲ ನಾವು ಪಾಕ ಮಾಡ್ಕೋಬೇಕು ಇಂಥದಕ್ಕೆಲ್ಲ ಬೇಕು ಅಂತ ಅಂದಾಗ ಸ್ವಲ್ಪ ನೀರನ್ನು ಕಮ್ಮಿ ಹಾಕ್ಕೊಳ್ಳಿ. ಓಕೆ, ನೋಡಿ ಕರಗಿದೆ ಬೆಲ್ಲ ಈ ರೀತಿಯಾಗಿ. ಕಲರ್ ಕೂಡ ಚೆನ್ನಾಗಿ ಬಂದಿದೆ. ಬೆಲ್ಲ ಈಗ ನೀಟಾಗಿ ಕರಗಿದೆ, ನೋಡ್ತಾ ಇದ್ದೀರಲ್ಲ. ಕರಗದ ನಂತರ ಈ ರೀತಿಯಾಗಿ ಬೆಲ್ಲ ರೆಡಿ ಆಗುತ್ತೆ. ಸೊ ಕರೆಕ್ಟಾಗಿ ಆಗಿದೆಯೋ ಇಲ್ವೋ ಅಂತ ನೋಡ್ಕೊಳ್ಳೋಣ. ನೀರು ಹಾಕಿದ್ದೀನಿ ಒಂದು ತಟ್ಟೆಗೆ. ನೀರು ಹಾಕಿ ಅದರೊಳಗೆ ನಾವು ಬೆಲ್ಲದ ಪಾಕವನ್ನು ಹಾಕಿದ್ರೆ ಅದು ರಬ್ಬರ್ ಥರ ಗಟ್ಟಿಯಾಗಬೇಕು, ಬೇಗನೆ ಗಟ್ಟಿಯಾಗಬೇಕು. ಇದು ಇನ್ನೂ ಸ್ವಲ್ಪ ಆಗಬೇಕು, ಆಗಿಲ್ಲ. ನಾವು ಇನ್ನು ಇದನ್ನು ಒಂದು 2 ಸೆಕೆಂಡ್ ಬಿಟ್ಟರೆ ಕರೆಕ್ಟಾಗಿ ಆಗುತ್ತೆ. ಸೊ ಇವಾಗ ಆದ ನಂತರ ಆ ರೀತಿ ಸ್ವಲ್ಪ ಗಟ್ಟಿ ಆದ ನಂತರ ಎಳ್ಳನ್ನು ಹಾಕ್ಕೊಳ್ಳೋಣ. ಎಳ್ಳು ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಕಡಲೆಬೀಜ ಕೂಡ ನಾವು ಸೇರಿಸ್ಕೊಳ್ಳೋಣ. ಇಷ್ಟನ್ನು ಹಾಕಿದ ನಂತರ ನೋಡಿ ಕಡಲೆಬೀಜ ನಾನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೀಜನೂ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಬೇಕು ಅಂದರೆ ಮತ್ತೆ ನೀವು ಕಡಲೆಬೀಜ ಹಾಕ್ಕೊಳ್ಬೋದು. ಎಳ್ಳು ಅಥವಾ ಕಡಲೆಬೀಜ ಮತ್ತೆ ಬೇಕು ಅಂದರೆ ಹಾಕ್ಕೊಳ್ಳಿ. ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಈ ರೀತಿಯಾಗಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿದ ನಂತರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನಿಮಗೆ ಜಾಸ್ತಿ ತೆಳ್ಳಗಾಗಿದೆ ಅನ್ನೋದಾದರೆ ಸ್ವಲ್ಪ ಎಳ್ಳು ಮತ್ತು ಕಡಲೆ ಬೀಜವನ್ನು ಹಾಕ್ಕೊಳ್ಳೋಣ. ಹೀಗೆ ಹಾಕಿದ ನಂತರ ಸ್ವಲ್ಪ ಅದು ಗಟ್ಟಿ ಆಗ್ತಾ ಬರುತ್ತಲ್ಲ, ಆವಾಗ ನಾವು ಇದನ್ನು ಒಂದು ಬಟರ್ ಪೇಪರ್ಗೆ ಅಥವಾ ಎಣ್ಣೆ ಹಚ್ಚಿದ ಒಂದು ಶೀಟಿಗೆ ತೆಗೆದಿಟ್ಕೋಬೇಕಾಗುತ್ತೆ. ಸೊ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಖಂಡಿತವಾಗ್ಲೂ ಈ ಒಂದು ಸ್ವಲ್ಪ ಎಳ್ಳನ್ನು, ಜಾಸ್ತಿ ಏನು ಎಳ್ಳು ಉಪಯೋಗಿಸ್ತಾ ಇಲ್ಲ, ಸ್ವಲ್ಪ ಎಳ್ಳು ಉಪಯೋಗಿಸ್ತಾ ಇರೋದು. ಹಾಗೆ ಕಡಲೆ ಬೀಜದಿಂದ ಒಂದು ರುಚಿಯಾದ ರೆಸಿಪಿನ ಖಂಡಿತವಾಗ್ಲೂ ಈ ರೀತಿ ತಯಾರಿಸಿ ನೋಡಿ, ತುಂಬ ಈಸಿಯಾಗಿ ಬರುತ್ತೆ. ಈಗ ಬಟರ್ ಪೇಪರ್ಗೆ ಸ್ವಲ್ಪ ತುಪ್ಪವನ್ನು ಸವರ್ತಾ ಇದ್ದೀನಿ. ಇಲ್ಲಿ ತುಪ್ಪ ಸವರಿದ ನಂತರ ನಾವು ಆಗಿರುವಂತಹ ಕಡಲೆ ಬೀಜ ಮತ್ತು ಎಳ್ಳಿನ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಈಗ ಇದಕ್ಕೆ ಹಾಕ್ಕೊಳ್ತೀವಿ. ನೋಡಿ ಹೀಗೆ ಹಾಕಿದ ನಂತರ ಬಿಸಿ ಇದ್ದಾಗಲೇ, ತಕ್ಷಣಕ್ಕೆ ಹಾಕಿದ ನಂತರ ಬಿಸಿ ಇದ್ದಾಗಲೇ ಇದನ್ನು ನಾವು ಸಮ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಬಿಸಿನೇ ಇರಬೇಕು ಫ್ರೆಂಡ್ಸ್. ಖಂಡಿತವಾಗ್ಲೂ ತಣ್ಣಗಾದ ನಂತರ ನೀವು ಇದನ್ನು ಸುಡ್ತೈತೆ ಸ್ವಲ್ಪ ಹೊತ್ತು ಬಿಟ್ಟು ಅದಾದಮೇಲೆ ಇದನ್ನು ನಾವು ರೋಲ್ ಮಾಡ್ಕೊಳ್ಳೋಣ ಅಥವಾ ಇದನ್ನು ಈ ರೀತಿ ಒತ್ತನ ಅಂತ ಅಂದ್ಕೊಂಡ್ರೆ ಖಂಡಿತ ಬರೋದಿಲ್ಲ. ಸ್ವಲ್ಪ ಬಿಸಿ ಇದ್ದಾಗಲೇ ನೋಡಿ ಈ ರೀತಿಯಾಗಿ ಸ್ವಲ್ಪ ಚಪಾತಿ ಒತ್ತು ಇರುತ್ತಲ್ಲ ರೋಲರ್, ಅದರಿಂದ ಈ ರೀತಿಯಾಗಿ ನಾವು ಒಂದು ಸಲ ಪ್ರೆಸ್ ಮಾಡಬೇಕು, ಅಥವಾ ನೀವು ಕೈಯಿಂದನೂ ಕೂಡ ಮಾಡ್ಕೋಬೋದು. ಸೊ ತುಂಬಾ ಈಸಿಯಾಗಿ ಮಾಡುವಂತಹ ರುಚಿಯಾಗಿರುವಂತಹ ಒಂದು ಎಳ್ಳು ಮತ್ತು ಕಡಲೆ ಬೀಜದ ಮಿಠಾಯಿ ಅಂತ ಹೇಳ್ಬೋದು. ಸೊ ಈ ಒಂದು ಕಡಲೆ ಬೀಜ ಮಿಠಾಯಿ ಹೇಗೆ ಬಂತು, ನೀವು ಕೂಡ ತಯಾರಿಸಿದಾಗ ಅನ್ನೋದನ್ನು ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಎಳ್ಳು ಮತ್ತು ಕಡಲೆ ಬೀಜವನ್ನು ಯಾವಾಗಲೂ ಕೂಡ ಕಡಲೆ ಬೀಜದಿಂದ ಮಾಡಿರ್ತೀವಿ. ಸೊ ಎಳ್ಳು ಮತ್ತು ಕಡಲೆ ಬೀಜ ಎರಡನ್ನೂ ಕೂಡ ಉಪಯೋಗಿಸಿ ಮಾಡಿರುವಂತಹ ಒಂದು ಕಡಲೆ ಮಿಠಾಯಿ ಇದು. ಸೊ ಖಂಡಿತವಾಗ್ಲೂ ಈ ಒಂದು ಕಡಲೆ ಬೀಜದ ಒಂದು ಚಿಕ್ಕಿಯನ್ನು ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ತಿಳಿಸಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ. ಬಿಸಿ ಇದ್ದಾಗಲೇ ನೋಡಿ ನಾನು ಈ ರೀತಿ ಪಿಜ್ಜಾ ಕಟರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಬಿಸಿನೇ ಇರಬೇಕು, ಪೂರ್ತಿ ತಣ್ಣಗಾದ ನಂತರ ನಾವು ಕಟ್ ಮಾಡೋಕೆ ಹೋದರೆ ಕಟ್ ಆಗೋದಿಲ್ಲ. ಅದಾದ ನಂತರ ನಾನು ಈ ರೀತಿಯಾಗಿ ಅದನ್ನು ನಾವು ಕಟ್ ಮಾಡಿದ್ದೀವಲ್ಲ ಅದೇ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೋದು. ಸ್ವಲ್ಪ ತಣ್ಣಗಾಗುತ್ತಲ್ವ, ತಣ್ಣಗಾಗಿ ಆರದ ನಂತರ ಗಟ್ಟಿಯಾಗಿರುತ್ತೆ ಪೂರ್ತಿಯಾಗಿ. ನೋಡಿ ಹಿಂಗೆ ತೆಗೆದ್ರೆ ಪೂರ್ತಿಯಾಗಿ ಬರುತ್ತೆ. ಹಿಂಗೆ ಬಂದ ನಂತರ ಇವಾಗ ನಾವು ಇದನ್ನು ಕಟ್ ಮಾಡ್ಕೊಳ್ಳೋದು, 1 ಬೈ 1 ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಪೀಸ್ಗಳು ಸೈಡಲ್ಲಿರೋವನ್ನೆಲ್ಲ ತೆಗೆದುಬಿಟ್ಟು ಪೀಸಾಗಿ ನೀಟಾಗಿ ಮಧ್ಯದಲ್ಲಿರೋವನ್ನ ಕಟ್ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ನೀವು ಈ ಒಂದು ಕಡಲೆ ಬೀಜದ ಮತ್ತು ಎಳ್ಳಿನ ಮಿಠಾಯಿಯನ್ನು ಖಂಡಿತವಾಗ್ಲೂ ತಯಾರಿಸ್ಕೋಬೋದು. ಸೊ ನೋಡಿ ತುಂಬಾ ಈಸಿಯಾಗಿರುವಂಥ ರುಚಿಯಾಗಿರುವಂತಹ ಒಂದು ಕಡಲೆ ಬೀಜದ ಮಿಠಾಯಿ ರೆಡಿಯಾಗಿದೆ. ನೀವು ಟ್ರೈ ಮಾಡಿ. ಮತ್ತು ಈಗ ಇನ್ನೊಂದು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ರೆಸಿಪಿ ನಾವು
ಎಳ್ಳಿನ ಉಪಯೋಗಿಸಿ ಮಾಡ್ತಿರೋವಂಥದ್ದು. ಎಳ್ಳನ್ನು ಮತ್ತು ಕಡಲೆಬೀಜ ಎರಡನ್ನೂ ಕೂಡ ಉಪಯೋಗಿಸ್ತಾ ಇದ್ದೀನಿ. ಬೇಕು ಅಂದರೆ ಬರೀ ಎಳ್ಳಿನಿಂದ ಕೂಡ ನೀವು ಈ ಒಂದು ರೆಸಿಪಿಯನ್ನು ತಯಾರಿಸ್ಕೋಬೋದು. ಸೊ ಇಲ್ಲಿ 1 ಕಪ್ ಆಗೋಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ. ಎಳ್ಳನ್ನು ಕೂಡ ನಾವಿಲ್ಲಿ ಚೆನ್ನಾಗಿ ಹುರಿಬೇಕಾಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗೋ ಹಾಗೆ ಹುರಿಬೇಕು ನೋಡಿ ಈ ರೀತಿಯಾಗಿ. ಸೊ ಫ್ರೆಂಡ್ಸ್, ನಿಮಗೆ ಯಾವುದೇ ರೆಸಿಪಿಗಳು, ಹೊಸ ರೆಸಿಪಿಗಳು ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೆ ಇಷ್ಟ ಆಗೋವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತೀನಿ. ಓಕೆ, ಸೊ ಈಗ ಸಂಕ್ರಾಂತಿ ಹಬ್ಬಕ್ಕೆ ನೀವು ಖಂಡಿತವಾಗ್ಲೂ ಈ ಒಂದು ಚಕ್ಲಿ, ಕಡಲೆ ಬೀಜ ಹಾಗೆ ಕೆಲವೊಂದು ಚಕ್ಲಿ ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ ಮತ್ತು ಕೆಲವು ಕೋಡ್ಬಳೆ ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ. ಈ ಒಂದು ಕಡಲೆ ಬೀಜದಿಂದ ಮತ್ತು ಮಾಡಿರುವಂಥ ಲಾಡು ಹಾಗೆ ಒಂದು ಕಡಲೆ ಬೀಜದ ಮಿಠಾಯಿಯನ್ನು ಕೂಡ ಒಂದ್ಸಲ ತಯಾರಿಸಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ತಿಳಿಸಿ. ಎಳ್ಳನ್ನು ಈಗ ಒಂದು ಪ್ಯಾನಿಂದ ತೆಗೆದಿಟ್ಟಿದ್ದೀನಿ. ಒಂದು ಬೌಲಿಗೆ ಸ್ವಲ್ಪ ತಣ್ಣಗಾಗಲಿ. ಅದಾದ ನಂತರ ಸ್ವಲ್ಪ ಕಡಲೆ ಬೀಜವನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾವು ಹುರಿದಿರುವಂತಹ ಕಡಲೆ ಬೀಜ ಮತ್ತು ಎಳ್ಳಿನಲ್ಲಿ ಸ್ವಲ್ಪ ಅಂದರೆ ಕಾಲು ಭಾಗದಷ್ಟು ಎಳ್ಳನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಡಲೆ ಬೀಜವನ್ನು ಕೂಡ ಸ್ವಲ್ಪ ಹಾಕ್ಕೊಳ್ತೀನಿ, ಅದಕ್ಕೆ ಜಾಸ್ತಿ ಬೇಡ. ಎರಡನ್ನೂ ಕೂಡ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಸ್ವಲ್ಪ ಗ್ರೈಂಡ್ ಮಾಡಿದ್ದೀನಿ, ಯಾಕೆಂದರೆ ಜಾಸ್ತಿ ಅದು ನಮಗೆ ಪೂರ್ತಿ ನುಣ್ಣಗೆ ಬೇಡ, ಸ್ವಲ್ಪ ತರಿತರಿಯಾಗಿದ್ದರೆ ಸಾಕು. ಓಕೆ, ಈಗ 1 ಕಪ್ ಬೆಲ್ಲವನ್ನು ಒಂದು ಪ್ಯಾನಿಗೆ ಹಾಕ್ಕೊಳ್ಳೋಣ. ಬೆಲ್ಲವನ್ನು ಕರಗೋದಕ್ಕೆ ಸ್ವಲ್ಪ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಇದು ಸ್ವಲ್ಪ ಕರಗಲಿ. ನಮಗೆ ಕಡಲೆ ಬೀಜಕ್ಕೆ ಹಾಕಿರೋ ಮಿಠಾಯಿ ಮಾಡಬೇಕಾದ್ರೆ ಹಾಕಿದ್ದೀವಲ್ಲ ನೀರು, ಅದಕ್ಕಿಂತ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ. ಏನಕ್ಕೆ ಬೇಕು ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ. ಸೊ ಅದಾದ ನಂತರ ನೋಡಿ, ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ. ಯಾಕೆ ಬೇಕು ನಮಗೆ ನೀರು ಅಂತ, ಜಾಸ್ತಿ ಬೇಕು ಅಂತಂದರೆ, ಈಗ ಎಳ್ಳು ನೋಡಿ, ಎಳ್ಳು ರೆಡಿ ಮಾಡ್ಕೊಂಡಿರೋಂಥ ಎಳ್ಳಿದೆಯಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಏನಕ್ಕೆ ಬೇಕು ಅಂತ ಅಂದರೆ, ನಮಗೆ ಇದನ್ನು ನಾವು ಲಾಡು ಥರ ಕಟ್ತೀವಿ, ಉಂಡೆ ಕಟ್ತೀವಿ. ನಮಗೆ ಕಡಲೆಬೀಜ ಒಂದು ಮಿಠಾಯಿ ಮಾಡಲ್ಲ, ಬರ್ಫಿ ಮಾಡ್ತಾ ಇಲ್ಲ ನಾವು. ಸೊ ಅದಕ್ಕೋಸ್ಕರ ಇಲ್ಲಿ ಲಾಡು ಮಾಡ್ತಾ ಇರೋದ್ರಿಂದ ಇಲ್ಲಿ ಕಡಲೆಬೀಜ ಪೌಡರ್ ಮಾಡ್ಕೊಂಡಿದ್ವಲ್ಲ, ಕಡಲೆಬೀಜ ಮತ್ತು ಎಳ್ಳಿನ ಪೌಡರು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಕಡಲೆಬೀಜ ಎಳ್ಳು ಎರಡನ್ನೂ ಕೂಡ ಫಸ್ಟಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಥಿಕ್ನೆಸ್ ಬರುತ್ತೆ. ಖಂಡಿತವಾಗ್ಲೂ ನಾವು ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡ್ರೆ ಅದಕ್ಕೆ ಕಡಲೆಬೀಜ ಅಥವಾ ಎಳ್ಳಿನ ಬರೀ ಪೌಡರ್ನ ಮಾಡಿ ಹಾಕ್ಕೊಂಡ್ರೆ ನಮಗೆ ಒಂದು ಥಿಕ್ನೆಸ್ ಆಗಿ ಬರುತ್ತದು. ಆವಾಗ ಚೆನ್ನಾಗಿ ಬರುತ್ತೆ. ಒಂದು ಲಾಡು ನಾವು ಕಟ್ಟಿದ್ರೆ ನೀಟಾಗಿ ಬರುತ್ತೆ. ಬರೀ ಎಳ್ಳಿನ ಹುಂಡೆಯನ್ನೇ ಕಟ್ತಾರೆ ಕೆಲವರು. ಎಳ್ಳಿನ ಹುಂಡೆ ಕಟ್ಟಿದರೆ ಅಷ್ಟು ತಿನ್ನೋದಕ್ಕೆ ಕಂಫರ್ಟ್ ಅನಿಸೋದಿಲ್ಲ. ಸೊ ಇದು ಕಡಲೆಬೀಜ ಮತ್ತು ಎಳ್ಳು ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಅದರ ಟೇಸ್ಟು ಬೇರೆ ಲೆವೆಲ್ಲೇ ಇರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ತಯಾರಿಸಿ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಟೇಸ್ಟು ಅನ್ನೋದು. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಪ್ಯಾನು ಬಿಡ್ತಾ ಇರಬೇಕು ನಮಗೆ. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಸ್ವಲ್ಪ ಇದು ನಾವು ಪೌಡರ್ ಮಾಡಿರೋದ್ರಿಂದ ಸ್ವಲ್ಪ ಎಲ್ಲದೂ ಕೂಡ ನೀಟಾಗಿ ಮಿಕ್ಸ್ ಆಗಬೇಕಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಹಾಗೆ 2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿ ಒಂದ್ಸಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಈ ರೀತಿಯಾಗಿ ನಮಗೆ ಪ್ಯಾನ್ ಬಿಡಬೇಕದು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಆದರೆ ಪರ್ಫೆಕ್ಟಾಗಿ ನಮಗೆ ಈ ಒಂದು ಬರ್ಫಿ ಅಥವಾ ಒಂದು ಲಾಡು ಮಾಡೋದಕ್ಕೆ ಕರೆಕ್ಟಾಗಿದೆ ಅಂತ. ಇದನ್ನು ಬೇಕು ಅಂದರೆ ನೀವು ಲಾಡು ಕಟ್ಟೋದು ಬೇಡ ಅಂದರೆ ಬರ್ಫಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ನಾನಿಲ್ಲಿ ಇದನ್ನು ಲಾಡು ಕಟ್ತೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ಎಳ್ಳು ಮತ್ತು ಕಡಲೆ ಬೀಜನ ಉಪಯೋಗಿಸಿ ಮಾಡಿರುವಂತಹ ಒಂದು ಲಾಡುವನ್ನು ಒಂದ್ಸಲ ತಯಾರಿಸಿ ನೋಡಿ. ಈಗ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ತಣ್ಣಗಾದ ನಂತರ 1 ಸ್ಪೂನಿನ ಸಹಾಯದಿಂದ ಸ್ವಲ್ಪ ಹಿಟ್ಟನ್ನು ನಾನು ಮಿಶ್ರಣನ ತಗೊಂಡು ಈಗ ಲಾಡನ್ನು ಕಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ರೆಡಿ ಆಗ್ತಾ ಇದೆ. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ರುಚಿಯಾದ, ಸ್ವಲ್ಪ ಎಳ್ಳು ಮತ್ತು ಕಡಲೆ ಬೀಜದಿಂದ ರುಚಿಯಾದ 2 ರೆಸಿಪಿಗಳನ್ನು ಈ ರೀತಿ ತಯಾರಿಸಿ ನೋಡಿ. ಖಂಡಿತ ನಿಮಗೆಲ್ಲರಿಗೂ ಈ ಮೂಂಗ್ಫಳಿ ಸ್ವೀಟ್ ರೆಸಿಪಿಗಳು ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಓಕೆ, ಈ ರೀತಿ ಉಂಡೆಗಳನ್ನು ಎಲ್ಲದನ್ನು ಕೂಡ ಕಟ್ಟಿ ಒಂದು ತಟ್ಟೆಗೆ ನಾನು ಸರ್ವ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಖಂಡಿತವಾಗ್ಲೂ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಓಕೆ, ನನ್ನ ಎಲ್ಲ ಚಾನಲ್ಗಳ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಅಲ್ಲಿ ನನ್ನ ಎಲ್ಲ ವಿಡಿಯೋಗಳನ್ನು ಖಂಡಿತವಾಗ್ಲೂ ನೀವು ನೋಡ್ಬೋದು. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಬಾಯ್, ಸಿ ಯು, ಟೇಕ್ ಕೇರ್.